ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಟೀ ಕುಡಿತಾ ಇದ್ದೀನಿ ಟಿಫನ್ ಆದಮೇಲೆ. ಸುಮಾರು ಟೈಮ್ 10 ಗಂಟೆ ಆಗಿದೆ. ಸ್ವಲ್ಪ ಟೀ ಕುಡಿತೀನಿ. ಟೀ ಕುಡಿದ್ಮೇಲೆ ನಿಮ್ಮ ಜೊತೆಗೆ ನಾನು ಹುರುಳಿಕಾಳಿನ ಸಾರು ಮಾಡೋವಂಥ ರೆಸಿಪಿ ಶೇರ್ ಮಾಡ್ಕೋತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆಮೇಲೆ ಈ ಥರರಿಗೂ ಶೇರ್ ಮಾಡಿ. ಇವತ್ತು ಬ್ಯುಸಿ ರೊಟೀನು. ನಂದು ಎಲ್ಲ ರೊಟೀನ್ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನನ್ನ ಪ್ಲ್ಯಾಂಟಿಂಗ್ ಏನಿದೆಯಲ್ಲ, ನಂದು ಗಾರ್ಡನ್ ಏನಿದೆಯಲ್ಲ, ಅದನ್ನೆಲ್ಲ ನಾನು ಶಿಫ್ಟ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಹೆವಿ ಕೆಲಸ ಆಗಿದೆ ನಂದು. ಬೆಳಗ್ಗೆಯಿಂದ ನಂದು ಮನೆ ಕೆಲಸ ಮುಗೀತು. ಮನೆ ಕೆಲಸ ಆದಮೇಲೆ ಸ್ವಲ್ಪ ಅಡುಗೆನೂ ಆಯಿತು. ಬೆಳಗ್ಗೆ ನಾನು ಟಿಫನ್ನು ಬೇಗ ಮಾಡಿದ್ದೆ, ಯಾಕಂದರೆ ಯಜಮಾನ್ರು ವ್ಯಾಲ್ಯೂಯೇಷನ್ಗೆ ಹೋಗ್ತಿದ್ರು ರಾಯಚೂರಿಗೆ. ಹಾಗಾಗಿ ಡೈಲಿ 7-7:30 ಹೊರಟುಬಿಡ್ತಾರೆ. ಅಷ್ಟರಲ್ಲಿ ಟಿಫನ್ ಆಗಬೇಕಾಗಿತ್ತು. ಟಿಫನ್ ಮಾಡಿದ್ದೀನಿ ನಾನು. ಇವಾಗ ಏನಿದೆ ಅಂತಂದರೆ, ನಾನು ಹುರುಳಿಕಾಳಿನ ಸಾರು, ಅನ್ನ ಮಾಡ್ಕೋಬೇಕು. ಸ್ವಲ್ಪ ಪಲ್ಯ ಇದೆ, ಉಂಡೆ ಪಲ್ಯ ಇದೆ. ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ಮಧ್ಯಾಹ್ನ. ಮತ್ತು ಸ್ವಲ್ಪ ಇವಾಗ ನಾನು ಗೆಣಸು ಕುದಿಸೋಕ್ಕಿಟ್ಟಿನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇಲ್ಲಿ ಗೆಣಸು ಕುದಿಯೋಕ್ಕಿಟ್ಟಿನಿ ನಾನು. ಆಮೇಲೆ ಇಲ್ಲಿ ಹುರುಳಿಕಾಳು ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಅದೇ ರೀತಿ ಮಸಾಲೆ ರುಬ್ಕೊಂಡು ಇಟ್ಕೊಂಡಿನಿ. ಸೊ ಇವಾಗ ನಾನು ಕ್ವಿಕ್ಕಾಗಿ ಪಲ್ಯನ ಮಾಡ್ಕೊಳ್ಳೋಂಥ. ಹೊರಗಡೆ ಹೆವಿ ಬಿಸಿಲು, ಬರೀ 10 ಗಂಟೆ ಆಗಿದೆ ಫ್ರೆಂಡ್ಸ್. ಈ ಬಿಸಿಲು ನೋಡಿದರೆ ಸುಮಾರು ಏನಿಲ್ಲ ಅಂದರೆ ಎಲ್ಲಿ 1 ಗಂಟೆ 2 ಗಂಟೆ ಆಗ್ಯದ ಅನ್ನೋಷ್ಟು ಬಿಸಿಲಿದೆ. ಸೊ ನಾನು ಸ್ವಲ್ಪ ಟೀನು ಕುಡ್ಕೊಂಡು, ಸೊ ಫ್ರೆಂಡ್ಸ್ ನಾನು ಸಾರಿಗೆಲ್ಲ ಏನೇನು ಬೇಕು ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ. ಮಾಡೋದು ಈಸಿನೇ. ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ, ಎಲ್ಲ ಡ್ರೈ ಮಸಾಲೆ ಹಾಕ್ಕೊಂಡೆ ಮಾಡ್ಕೋತೀನಿ. ಖಾರ ಕಮ್ಮಿ ಹಾಕಿ ಮಾಡ್ಕೋತೀನಿ. ಸ್ವಲ್ಪ ಈಗ ರೈಸಿಗೆ ಆಗುತ್ತಾ ರೊಟ್ಟಿಗಾಗುತ್ತಾ, ಸಾಯಂಕಾಲ ಬೇಕಂದ್ರೆ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಮಾಡ್ಕೋತಾ ಇದ್ದೀನಿ ನಾನು. ಸೊ ಬರ್ರಿ ಒಗ್ಗರಣೆ ಕೊಡ್ತೀನಿ ಅಂತೀಗ. ಬಾಣಲೆ ಬಿಸಿಗೆ ಇಟ್ಕೊಂಡಿನಿ, ಆಯಿಲ್ ಹಾಕೋಣ ಅಂತ. ಆಯಿಲ್ ಬಿಸಿ ಆಗಲಿ. ಸೊ ಈ ಕಡೆ ನೋಡ್ರಿ, ನಾನು ಇದನ್ನು ಕುದೀತಾ ಇದೆ. ಈ ಕಡೆ ರೈಸಿಗೆ ಅಕ್ಕಿನ ತೊಳೆದಿಟ್ಕೊಂಡು ನಾನು ಎಣ್ಣೆ ಚೆನ್ನಾಗಿ ಕಾಯಬೇಕು, ಚೆಂದ ಆಗ್ತದೆ. ಇವಾಗ ಸ್ವಲ್ಪ ಹಾಕ್ತೀನಿ. ಹುರಿದು ಪುಡಿ ಮಾಡಿದಂಥ ಧನಿಯಾ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ,
ಇದು ಹುರಿದಿಟ್ಟಂಥ ಮಸಾಲೆ ಹಾಕ್ತೀನಿ. ಇದರಲ್ಲಿ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊಬ್ಬರಿ, ಖಾರ, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಮಾಮೂಲಿ ನಿಮ್ಗೆ ಯಾವ ಮಸಾಲೆ ಇಷ್ಟನೋ ಆ ಮಸಾಲೆನ ರುಬ್ಬಿ ಹಾಕೋಬೋದು. ನಾವು ಆ್ಯಕ್ಚುಲಿ ರುಬ್ಬಿಲಾರ್ದೆ ಹಾಗೇನು ಮಾಡ್ಕೋತೀವಿ. ಬಟ್ ಅವು ಒಂಥರ ಕಾಳು ಇರ್ತಾವಲ್ಲ, ಅದಕ್ಕೊಂದು ಸ್ವಲ್ಪ ಇದು ಗಟ್ಟಿ ಕೊಡಲಿ ಅಂಥೇಳಿ, ಮತ್ತು ರಸ ಮಾಡಲಿಕ್ಕೆ ಇದಾಗಲಿ ಅಂಥೇಳಿ ಸೊ ಇದನ್ನು ಹಾಕೊಳ್ಳೋದು. ಖಾರ ಬೇಕಂದರೆ ಇನ್ನು ಸ್ವಲ್ಪ ಖಾರನೂ ಹಾಕೋಬೇಕು. ಇನ್ನು ಸ್ವಲ್ಪ ಖಾರ ಹಾಕೋತೀನಿ ನಾನು. ಖಾರ ಉಪ್ಪು ನೋಡಿಕೊಂಡು ಟೇಸ್ಟ್ ಅಕಾರ್ಡಿಂಗ್ ನಿಮ್ಮದು ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ಸ್ವಲ್ಪ ಇದು ಎಣ್ಣೆ ಬಿಟ್ಕೊಂಡ್ರೆ ಸಾಕು. ಬಾಯ್ಲ್ ಮಾಡಿ ಹಾಕಿ ಇದ್ರಾಗ ನೀಟಾಗಿ ಇನ್ನೂ ಸ್ವಲ್ಪ ನಾನು ಬಾಯ್ಲ್ ಮಾಡಿಸ್ತೀನಿ ಅವನ್ನೆಲ್ಲ. ಹುರುಳಿಕಾಳು ನೋಡಿರಿ ನಾನು ಈ ಥರ ಕುಸಿಟ್ಕೊಂಡೇನೆ. ಈಗ ಆಲ್ಮೋಸ್ಟ್ ಇವು ಕುದ್ದಾವೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನಾನು ನೀಟಾಗಿ ಕುದಿಸ್ಬೇಕು. ಸ್ವಲ್ಪ ಮಸಾಲ ಫ್ರೈ ಆದ್ರೆ ಸಾಕು ನನಗೆ, ಯಾಕಂದರೆ ಎಲ್ಲನೂ ಚೆಂದ ಬಾಯ್ಲ್ ಆಗ್ತದೆ. ಮತ್ತು ಆ್ಯಕ್ಚುಲಿ ಮಸಾಲ ಹಾಕಿ ಮಾಡಿದ್ರು ಚೆಂದ ಆಗ್ತದೆ, ಅದೊಂಥರ ಟೇಸ್ಟ್ ಇರ್ತದೆ, ಚೆಂದ ಇರ್ತದೆ. ಸೊ ಇದು ಕಟ್ಟು ಸಮೇತನೂ ಹಾಕ್ಬೋದು. ಇದು ಸ್ವಲ್ಪ ಗಟ್ಟಿ, ಇವು ಜಲ್ದಿ ಬೇಯಂಗಿಲ್ಲ. ಸೊ ಹಂಗೆ ಬೇಯಿಸ್ಕೊಂಡು ನೋಡಿಕೊಂಡು ತಿಳಿ ಸಾರು ಮಾಡಂಗಿದ್ರೆ ಹುರುಳಿಕಾಳು ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಅದು ಇನ್ನೂ ಚೆಂದ ಇರ್ತದೆ. ಸೊ ನೀರು ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳಿಬೇಕು ಅದು ನೋಡಿಕೊಂಡು ನೀರೆಲ್ಲ ಹಾಕ್ಕೊಂಡು ಇಲ್ಲಿ ನೋಡ್ರಿ ಸಾರು ಥರ. ಸಾರು ಅನ್ನ ಜೊತೆಗೂ ಆಗ್ಬೋದು, ಮುದ್ದೆ ಜೊತೆಗೂ ಆಗ್ಬೋದು, ರೊಟ್ಟಿ ಜೊತೆಗೂ ಆಗ್ಬೋದು. ಸೊ ಇದು ಸಾರು ಥರ ಮಾಡ್ಕೊಂಡು ತಿನ್ಬೋದು. ನಾನು ಉಪ್ಪು ಖಾರ ಟೇಸ್ಟ್ ಮಾಡತ್ತೀನಿ. ಎಲ್ಲ ಪರವಾಗಿಲ್ಲ, ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ಲಿಕ್ಕತ್ತದ ನನಗೆ. ಸೊ ಉಪ್ಪು ಹಾಕ್ಕೊಂಡಿನಿ. ಹುಳಿನೂ ಕಮ್ಮಿ ಆಗುತ್ತೆ, ಸ್ವಲ್ಪ ಹುಳಿನೂ ಇಟ್ಕೋಬೋದು. ಇದು ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ಆಯ್ತು ಅಡುಗೆ ನಂದು. ಈ ಕಡೆ ನೋಡ್ರಿ ಗೆಣಸು ಹಬೇನಾಗೆ ಬೇಯಿಸಿಕತ್ತೀನಿ ನಾನು. ಸಿಕ್ಕಾಪಟ್ಟೆ ಬಿಸಿಲೈತೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲೈತೆ, ಹೇಳಲಿಕ್ಕಾಗಲ್ಲ ಅಷ್ಟು ಬಿಸಿಲೈತೆ. ಬೇವರು ಹಾಗೆ ಇಳ್ತಾ ಇದ್ದಾವೆ. ಸೊ ನಾನು ಈಗ ಸ್ವಲ್ಪ ನನ್ನ ಗಾರ್ಡನಿಂಗ್ ಕೆಲಸ ಮಾಡ್ಕೋಬೇಕು. ಅದಾದಮೇಲೆ ನಾನು ಅಲ್ಲಿ ಗಾರ್ಡನ್ ಸೆಟ್ ಮಾಡ್ಕೊಲಿಕ್ಕೆಲ್ಲ ಒಯ್ದು ಹಚ್ಕೋಬೇಕು. ಸ್ಮಾರ್ಟ್ ಬಜಾರ್ಗೆ ಹೋಗಬೇಕು. ಒಂದಿಷ್ಟು ನನಗೆ ಸಾಮಾನುಗಳು ಬೇಕಾಗಿದೆ, ಆ ಸಾಮಾನುಗಳೆಲ್ಲ ತರಬೇಕು. ಸೊ ಹೋಗಿ ತರೋಣಂತೆ. ಸೊ ಟೈಮ್ ನೋಡಿರಿ, ಇಷ್ಟೆಲ್ಲ ಮಾಡೋಷ್ಟಿಗೆ 10:20 ಆಗಿದೆ ಟೈಮು. 10:20 ಟೈಮೇ.
ಫ್ರೆಂಡ್ಸ್ ನಾನು ದಿಢೀರ್ ಅಂತೇಳಿ ಕೆಲಸ ಜಲ್ದಿ ಆಗ್ಯದಲ್ಲ, ಒಂದಿಷ್ಟು ಆಲೂ ಚಿಪ್ಸರ ಮಾಡ್ಕೊಂಡ್ಬಿಡಮ್ಮು, ಆಲೂಗಡ್ಡೆ ತಂದಿನಲ್ಲ ಅಂಥೇಳಿ ಅದನ್ನು ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡೆ. ಹಂಗಾಗಿ ಲೇಟ್ ಆಯ್ತು ಇವತ್ತು. ಬಂತು ಚಿಪ್ಸ್ ಮಾಡೋ ಟೈಮು. ಸೊ ಚಿಪ್ಸ್ ಮಾಡಲಿಕ್ಕೆ ನಾನಿಲ್ಲಿ ಚಿಪ್ಸ್ ಕಟ್ ಮಾಡೋದರಲ್ಲಿ ಕಟ್ ಮಾಡತ್ತೆ ನನ್ನ ಮಗ. ಇಲ್ಲಿ ನೋಡ್ರಿ ಈ ರೀತಿ ದೊಡ್ಡ ದೊಡ್ಡ ಸೈಜು ಸ್ವಲ್ಪ ದಪ್ಪ ದಪ್ಪನೇ ಮಾಡ್ಕೊಂಡಿವಿ. ಯಾಕಂದರೆ ತೆಳ್ಳಗಾದರೆ ಜಲ್ದಿ ಸೀದೋಗ್ಬಿಡ್ತಾವೆ, ಸ್ವಲ್ಪ ದಪ್ಪಿದ್ರೇ ಚಲೋ. ಯಾಕಂದರೆ ಡ್ರೈ ಮಾಡ್ತೀವಲ್ಲ ಇವು, ಅದಕ್ಕೆ. ಸೊ ಇದು ಈ ಥರ ಡ್ರೈ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿವಿ. ಸೊ ಇದನ್ನು ಒಂದು ಟೈಮ್ ನೀರಿನಾಗ ಇಲ್ಲಿ ವಾಶ್ ಆಗಿ ಸ್ಟ್ಯಾಚ್ ಇಲ್ಲಿ ಹೋದ್ಮೇಲೆ ತಿರ್ಗಾ ಈ ನೀರಾಗಿ ತೊಳ್ಕೊತೀನಿ. ಈ ನೀರಾಗಿ ತೊಳ್ಕೊಂಡು ಮತ್ತು ತಿರ್ಗಾ ನಾನು ಬಿಸಿನೀರಲ್ಲಿ ಸ್ವಲ್ಪ ಬಾಯ್ಲ್ ಮಾಡ್ಕೊತೀನಿ. ನೋಡಿರಿ ಸೈಜ್ ಪ್ರಕಾರ ಇವು ನೀಟಾಗಿ ಕಟ್ ಮಾಡ್ಕೋಬೇಕು. ಸೈಜ್ ಪ್ರಕಾರ ಇದು ನೀಟಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಾನು ಸ್ವಲ್ಪ ನೀರನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಂಗೆ. ನೋಡ್ರಿ ಇಲ್ಲಿ ನೀರು ಆಲ್ಮೋಸ್ಟ್ ಬಾಯ್ಲ್ ಆಗ್ಲಿಕ್ಕತ್ತದ. ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಸೋಡಾ ಏನೂ ಹಾಕ್ಕೊಂಡಿಲ್ಲ ನಾನು. ಸೋಡಾ ಹಾಕ್ಕೊಂಡ್ರೆ ಒಂದು ಸತಿ ಕೆಂಪಾಗುತ್ತೆ, ಒಂದು ಸತಿ ವೈಟ್ ಬರ್ತಾವೆ. ಅದಕ್ಕೆ ನಾನು ಹಾಗೆ ಟ್ರೈ ಮಾಡತ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ನೀರು ಆಲ್ಮೋಸ್ಟ್ ಬಾಯ್ಲ್ ಆಗ್ಯಾವ, ಬಿಸಿ ಆಗ್ಯಾವ. ಇದನ್ನು ಒಂದೆರಡು ಸತಿ ಇದನ್ನು ಕುದಿಸ್ಕೊಳ್ಳೋಣ. ಇದರಲ್ಲಿ ನೀಟಾಗಿ ಮತ್ತೊಂದು ಸತಿ ವಾಶ್ ಮಾಡ್ಕೊಂಡು ಈ ನೀರೇನು ಕುದಿಯಕತ್ತಾವಲ್ಲ, ಸೊ ಇದರಲ್ಲಿ ಉಪ್ಪು ಹಾಕ್ಕೊಂಡು ನಾನು ಆಲ್ರೆಡಿ ಇದರಲ್ಲಿ ಹಾಕ್ಕೊಂಡು ಚೆಂದಾಗಿ ಬೇಯಿಸ್ಕೋಬೇಕು. ಹಾಂ ಮಗ, ಅದು ಬಿಡು, ನೀನು ಬರುತ್ತೆ. ಒಂದೇ ಸತಿಗೆ ಎಲ್ಲ ಹಾಕೋಕ್ಕಾಗಲ್ಲ, ಸ್ವಲ್ಪ ಎಷ್ಟೆಷ್ಟಾಗುತ್ತೆ ನೋಡಿಕೊಂಡು ಹಾಕ್ಕೊಂಡು ಇದೇ ನೀರಲ್ಲಿ ನಾವು ಮತ್ತೆ ಊದಿರೋದನ್ನು ಬಾಯ್ಲ್ ಮಾಡ್ಕೋಬೋದು. ಸೊ ಈ ಥರ ಊದಿರೋದನ್ನು ನಾವು ನೆಕ್ಸ್ಟು ಬಾಯ್ಲ್ ಮಾಡ್ಕೋಬೋದು. ಸೊ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ತೆಗೆಯೋದು ಹೊರಕೋದು ಕಷ್ಟ ಆಗುತ್ತೆ. ಸೊ ನೋಡಿರಿ ಸೈಜ್ ಅಂತೂ ಚೆನ್ನಾಗಿ ಬಂದವ. ಸೊ ಇದನ್ನ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ. ಮುಗೀತು. ನಾನು ಒಂದು ಸತಿಗೆ ಇಷ್ಟೊಂದು ಹಾಕ್ಕೊಂಡೆ ನೋಡಿರಿ. ಸೊ ನೀರು ನಿಮ್ಮ ಪಾತ್ರೆ ಸೈಜ್ ಎಷ್ಟದ ನೋಡ್ಕೊಂಡು ಮಾಡ್ಕೊಂಡು. ಫ್ರೆಂಡ್ಸ್ ನೋಡಿರಿ, ಒಂದು ಸಿಮ್ನಾಗಿ ಇಟ್ಕೊಂಡು ಒಂದು 5-10 ನಿಮಿಷ ಕುದಿಸಿದ್ರೆ ಇವು ಈ ಥರ ಕುದೀತದೆ. ಸಾಕು, ಇಷ್ಟೇ. ನೋಡ್ರಿ ಜಾಸ್ತಿ ಕುದಿಬಾರ್ದು, ಹಿಂಗಂದ್ರೆ ಕಟ್ಟಾಯ್ತು ನೋಡ್ರಿ. ಇಲ್ಲಿ ಸಾಕು, ಇಷ್ಟೇ. ಜಾಸ್ತಿ ಕುದಿಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಇವು ಇಷ್ಟು ನೋಡಿರಿ, ಕಲರು ಚೇಂಜ್ ಆಗ್ಯದ, ಎಲ್ಲ ಆಗ್ಯದ. ನಾನು ಇಷ್ಟೇ ಇವನ್ನ ತಗೊತೀನಿ. ತಗೊಂಡು ಭಾಳ ಕುದ್ಬಿಟ್ಟವ, ಭಾಳ ಬಿಸಿ ನೀರು ಆಗ್ಬಿಟ್ಟವ ಅಂದರೆ ನೀವೇನು ಮಾಡಬೇಕು, ತಣ್ಣೀರಾಗಿ ಹಾಕ್ಕೋಬೇಕು. ಇಲ್ಲ ಅಂದರೆ ಈ ಥರ ಹೀಗೆ ತೆಗೆದಿಟ್ಟರು ಸಾಕು. ಒಣಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದರೆ ನೀವು ತಣ್ಣೀರಾಗಿ ಬೇಕಾದರೆ ಹಾಕೋಬೋದು. ಸೊ ಇದು ಈ ಥರ ಇಷ್ಟು ಮಾಡಿ ಒಣಗಿಸಿದರೆ ಸಾಕು. 2 ದಿನದಲ್ಲಿ ನಮ್ಮ ಆಲೂಗಡ್ಡೆ ಪಾಪಡ್ ರೆಡಿ, ಚಿಪ್ಸ್ ರೆಡಿ ಆಗ್ಬಿಡ್ತವೆ. ಸೊ ನೋಡಿರಿ, ಸೊ ನೀಟಾಗಿ ನಾನು ಇದ್ರಾಗ ಜಾಣಿಸ್ಕೊತೀನಿ. ಇದನ್ನು ತೆಗೆದು ಮತ್ತು ಇವನ್ನೆಲ್ಲ ಬಿಸಿಲಿಗೆ ಹಾರಾಕೊಂಡು ನಾವೆಲ್ಲ ತೆಗೆದಿಟ್ಕೊಂಡ್ವಿ. ಇದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಲಿಲ್ಲ ಫ್ರೆಂಡ್ಸ್. ಸೊ ಇದನ್ನೆಲ್ಲ ನೀಟಾಗಿ ಒಂದೊಂದೇ ಹಾಕಿ 2 ದಿನ ಇರೋ ಬಿಸಿಲು ಒಣಗಿಸಿದ್ರೆ ರೆಡಿಯಾಗಿರುತ್ತೆ. ಅದೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಹೊತ್ತು ನಾನು ಟ್ಯೂಷನ್ ಕಡೆ ಹೋಗಿದ್ದೆ. ಸೊ ಟ್ಯೂಷನ್ ಕಡೆ ಏನಾಡ್ದು ಅಂಥೇಳಿ ಸೊ ನೋಡೋಕತ್ತಿದ್ದಲ್ಲಿ ನಾನು ಒಂದಿಷ್ಟು ಜನ ಇನ್ನೂ ಅಡ್ಮಿಷನ್ಗೆ ಬರ್ತಾಯಿದ್ರು. ಸೊ ಅಲ್ಲಿ ಕೂತ್ಕೊಂಡು ಒಂದಿಷ್ಟು ನೋಡ್ಕೊಂಡಿಕತ್ತಿದ್ದೆ. ಅದಾದಮೇಲೆ ನಾನು ಅಲ್ಲಿಂದ ಸ್ವಲ್ಪ ಸ್ಮಾರ್ಟ್ ಬಜಾರ್ಗೆ ಹೋಗಬೇಕಿತ್ತು. ಸ್ಮಾರ್ಟ್ ಬಜಾರಿಗೆ ಹೋದೆ. ನಂಗೆ ಸಾಮಾನು ಬೇಕಾಗಿತ್ತು ಒಂದಿಷ್ಟು. ಇಷ್ಟು ಅರ್ಜೆಂಟಲ್ಲಿ ಇಡೀ ದಿನ ನಂದು ಇಷ್ಟು ಬ್ಯುಸಿ ರೂಟೀನ್ ಆಗೋಯಿತು. ನಾನು ಹೆಂಗೆ ಕೆಲಸ ಮ್ಯಾನೇಜ್ ಮಾಡೋದು ಆ ದಿವಸ ಅನ್ನೋದು ನನಗೆ ಗೊತ್ತಾಗಿಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟು ಫುಲ್ ಟೈರ್ಡ್ ಆಗಿದ್ದೆ ನಾನು ಇಡೀ ದಿವಸ. ಸೊ ಸಾಯಂಕಾಲ ಯಾವುದೇ ವಿಡಿಯೋ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಕೊನೆಗೆ ಬಿಲ್ ಮಾಡಿಸ್ತಾಯಿದ್ದೀನಿ ನೋಡಿರಿ. ಬಿಲ್ ಮಾಡಿಸ್ಕೊಂಬರ್ತಾಯಿದ್ದೀನಿ. ಅಲ್ಲೊಂದಿಷ್ಟು 1-2 ಅವರೇ ಹೋಯ್ತು ನಂಗೆ. ಹಾಗೆ ಹೀಗೆ ಸ್ಮಾಲಾಗಿ ಸಣ್ಣದೆಲ್ಲ ನೋಡ್ಕೊಂಡು ಎಲ್ಲ ತೊಗೊಂಡು ಬರೋಷ್ಟಿಗೆ. ಸೊ ಫೈನಲ್ಲಿ ಒಂದಿಷ್ಟು ಸಾಮಾನುಗಳು, ಮನೆಗೆ ಬೇಕಾಗಿರೋಂಥ ಸಾಮಾನುಗಳು